Good morning. This program is for 4th semester BCom and the subject Corporate Accounting 2, Kuvempu University, and this is the 8th session. And the chapter we are discussing in this session is Final Accounts of Banking Companies. Objectives of this session is to understand the problems on preparation of balance sheet. In the previous presentation, we understand the problems on preparation of profit and loss account, and in this session, we are going to understand the problems on preparation of balance sheet. ಅಂದರೆ ಹಿಂದಿನ ಎರಡು ಸೆಷನ್ನಲ್ಲಿ ನಾವು ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದು, ಶೆಡ್ಯೂಲ್ಸನ್ನು ಯೂಸ್ ಮಾಡಿ ನೋಡಿದ್ದೀವಿ. ಇದರಲ್ಲಿ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ. ಸೊ ಲುಕ್ ಎಟ್ ದಿಸ್ ಪ್ರಾಬ್ಲಮ್. ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಡೇಟಾಸ್ ಕೊಟ್ಟಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್ಸನ್ನು ವರ್ಕಿಂಗ್ ನೋಟಲ್ಲಿ ಮಾಡಿಕೊಂಡು ಅದಾದ ನಂತರ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ನಾನೀಗ ಫಸ್ಟು ಒನ್ ಬೈ ಒನ್ ಎಂಟ್ರೀಸ್ ಹೇಳ್ತಾ ಶೆಡ್ಯೂಲ್ ನಂಬರ್ಸನ್ನು ಹೇಳ್ತೀನಿ. ಟಿಕ್ ಮಾಡಿದ್ದೀನಿ ನಾನು ಆಲ್ರೆಡಿಯಲ್ಲಿ, ಬಟ್ ನಿಮಗೆ ಆ್ಯಕ್ಚುಲಾಗಿ ಪ್ರಾಬ್ಲಮಲ್ಲಿ ಶೆಡ್ಯೂಲ್ ನಂಬರ್ಸ್ ಇರೋದಿಲ್ಲ, ನೀವೇ ಟಿಕ್ ಮಾಡ್ಕೋಬೇಕು. ನಾನಿಲ್ಲಿ ಎಕ್ಸ್ಪ್ಲನೇಷನ್ ಪರ್ಪಸ್ಸಿಗೆ ಟಿಕ್ ಮಾಡಿದ್ದೀನಿ. So the following balances have been taken from the books of Indian Banking Corporation on 31/3/2019. Okay. ಈಗ ಫಸ್ಟು ಪೇಯ್ಡ್ ಅಪ್ ಕ್ಯಾಪಿಟಲ್ 10 lakh rupees ಇದೆ. ಸೊ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಅಥವಾ ಶೇರ್ ಕ್ಯಾಪಿಟಲ್ ಅನ್ನೋದು ಶೆಡ್ಯೂಲ್ ನಂಬರ್ 1ಅಲ್ಲಿ ಬರುತ್ತೆ. ನೋಡಿ, 1 to 12th ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್ಸ್, 13th 16th ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಶೆಡ್ಯೂಲ್ಸ್ ಆಗಿರುತ್ತೆ. ಹಾಗಾಗಿ ಶೇರ್ ಕ್ಯಾಪಿಟಲ್ ಅನ್ನೋದು ಶೆಡ್ಯೂಲ್ ನಂಬರ್ 1ಅಲ್ಲಿ ಬರುತ್ತೆ. ನೆಕ್ಸ್ಟು ಲೋಕಲ್ ಬಿಲ್ ಡಿಸ್ಕೌಂಟೆಡ್, ಇದು ಶೆಡ್ಯೂಲ್ ನಂಬರ್ 9ಅಲ್ಲಿ ಬರುತ್ತೆ. ಲೋಕಲ್ ಬಿಲ್ ಡಿಸ್ಕೌಂಟೆಡ್ ಹೇಗೆ ಅಂತ ಹೇಳಿದರೆ 9th ಶೆಡ್ಯೂಲ್ ಅಡ್ವಾನ್ಸಸ್ ಅಂತ ಇರುತ್ತೆ, ಆಯ್ತಲ್ವಾ. ಬಿಲ್ಲನ್ನು ಡಿಸ್ಕೌಂಟ್ ಮಾಡಿದಾಗ ಅದರ ಮೇಲೆ ಹಣನ ಕಸ್ಟಮರ್ಸಿಗೆ ಕೊಡೋದ್ರಿಂದ ಇದು ಏನಾಗುತ್ತೆ, ಅಡ್ವಾನ್ಸಸ್ಸಲ್ಲಿ ಬರುತ್ತೆ. ಶೆಡ್ಯೂಲ್ ನಂಬರ್ 9 ಆಗುತ್ತೆ, 9 lakh rupees. ನೆಕ್ಸ್ಟು ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಅನ್ನೋದು ಸೆಕೆಂಡ್ ಶೆಡ್ಯೂಲಲ್ಲಿ ಬರುತ್ತೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಬರುತ್ತೆ, 3,85,000. ನೆಕ್ಸ್ಟು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಇಲ್ಲಿ ಕ್ಲಿಯರ್ ಆಗಿದೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂತ, ಕಸ್ಟಮರ್ಸಿಗೆ ಬ್ಯಾಂಕ್ ಅಡ್ವಾನ್ಸ್ ಕೊಟ್ಟಿರೋದು. ಹಾಗಾಗಿ ಇದು 9th ಶೆಡ್ಯೂಲಲ್ಲಿ ಬರುತ್ತೆ. 14 lakhs ಆಗುತ್ತೆ. ನೋಡಿ, ಅಸೆಟ್ಸ್ ಶೆಡ್ಯೂಲ್ಸ್, ಇದು ಅಡ್ವಾನ್ಸಸ್ ಕೊಟ್ಟಾಗ ಅದು ರಿಕವರಿ ಆಗುತ್ತೆ, ಲೋನ್ ವಾಪಸ್ ಬರುತ್ತೆ. ಇದು ಅಸೆಟ್ ಶೆಡ್ಯೂಲ್, ಆಯ್ತಲ್ವಾ. 1 to 5 ಶೆಡ್ಯೂಲ್ಸ್ ಲಯಬಿಲಿಟಿ ಶೆಡ್ಯೂಲ್ಸ್ ಆಗಿರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. 6th 11th ಅಸೆಟ್ಸ್ ಶೆಡ್ಯೂಲ್ಸ್ ಆಗಿರುತ್ತೆ. 12th ಕಂಟಿಂಜೆಂಟ್ ಲಯಬಿಲಿಟಿ ಆಗಿರುತ್ತೆ. ಓಕೆ. ನೆಕ್ಸ್ಟು ಅನ್ಪೇಯ್ಡ್ ಡಿವಿಡೆಂಡ್. ಅನ್ಪೇಯ್ಡ್ ಡಿವಿಡೆಂಡ್ ಅನ್ನೋದು 5th ಶೆಡ್ಯೂಲ್ ಆಗಿರುತ್ತೆ. ಇದು ಲಯಬಿಲಿಟಿ ಆನ್ ದ ಪಾರ್ಟ್ ಆಫ್ ಬ್ಯಾಂಕ್ ಆಗಿರೋದ್ರಿಂದ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್ 5th ಶೆಡ್ಯೂಲಲ್ಲಿ ಬರುತ್ತೆ. ನೆಕ್ಸ್ಟು ಓವರ್ ಡ್ರಾಫ್ಟ್. ಓವರ್ ಡ್ರಾಫ್ಟ್ ಅಂತ ಹೇಳಿದ್ರೆ ಕಸ್ಟಮರ್ಸ್ ಅವ್ರ ಅಕೌಂಟ್ ಮೇಲೆ ಹಣನ ಓವರ್ ಡ್ರಾ ಮಾಡಿರ್ತಾರೆ. ಇದು ಬ್ಯಾಂಕ್ ಅಡ್ವಾನ್ಸ್ ಕೊಟ್ಟಾಗ ಆಗುತ್ತೆ ಕಸ್ಟಮರ್ಸಿಗೆ. ಹಾಗಾಗಿ 9th ಶೆಡ್ಯೂಲಲ್ಲಿ ಬರುತ್ತೆ, ಅಡ್ವಾನ್ಸಸ್ಸಲ್ಲಿ ಬರುತ್ತೆ. ನೆಕ್ಸ್ಟು ಕರೆಂಟ್ ಆ್ಯಂಡ್ ಸೇವಿಂಗ್ಸ್ ಡೆಪಾಸಿಟ್ಸ್. ನೋಡಿ, ಕರೆಂಟ್ ಆ್ಯಂಡ್ ಸೇವಿಂಗ್ಸ್ ಡೆಪಾಸಿಟ್ಸ್ 3rd ಶೆಡ್ಯೂಲಲ್ಲಿ ಬರುತ್ತೆ. ಸ್ಪೆಸಿಫಿಕ್ ಶೆಡ್ಯೂಲೇ ಇದೆ, ಅಡ್ವಾನ್ಸಸ್ ಅಂತ, ಅದರಲ್ಲಿ ತೋರಿಸಿ 25 lakhs ಆಗಿರುತ್ತೆ. ನೆಕ್ಸ್ಟು ಫರ್ನಿಚರ್. ಫರ್ನಿಚರ್ ಅನ್ನೋದು ಫಿಕ್ಸ್ಡ್ ಅಸೆಟ್ಸ್. ಇದು ಅಸೆಟ್ಸಲ್ಲಿ 10th ಶೆಡ್ಯೂಲ್ ಬರುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಅಂತಲೇ ಇದೆ, 20,000 ಅಲ್ಲಿ ತೋರಿಸಿ. ನೆಕ್ಸ್ಟು ಫಿಕ್ಸ್ಡ್ ಡೆಪಾಸಿಟ್ಸ್. ಒನ್ಸ್ ಅಗೈನ್ ಡೆಪಾಸಿಟ್ಸ್ ಅನ್ನೋದು 3rd ಶೆಡ್ಯೂಲಲ್ಲಿ ಬರುತ್ತೆ, ಅಲ್ಲಿ ತೋರಿಸಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್, ಕ್ರೆಡಿಟ್ ಬ್ಯಾಲೆನ್ಸ್. ನೋಡಿ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದರೆ ಕರೆಂಟ್ ಇಯರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನೆಟ್ ಪ್ರಾಫಿಟ್ ಬಂದಿರುವಂಥದ್ದು. ನಾವೀಗ ಪ್ರೀವಿಯಸ್ ಸೆಷನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀವಿ, ಲಾಸ್ಟಿಗೆ ಅಪ್ರಾಪ್ರಿಯೇಷನ್ ಮಾಡಿದ ನಂತರ ಬ್ಯಾಲೆನ್ಸ್ ಬರುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ತೋರಿಸ್ತೀವಿ. ಆ ಬ್ಯಾಲೆನ್ಸ್ ಇದು. ಇದನ್ನು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 2nd ಶೆಡ್ಯೂಲಲ್ಲಿ ತೋರಿಸಿ. ನೆಕ್ಸ್ಟು ಸ್ಟಾಂಪ್ ಆನ್ ಹ್ಯಾಂಡ್. ಇದು 11th ಶೆಡ್ಯೂಲಲ್ಲಿ ಬರುತ್ತೆ, ಅದರ್ ಅಸೆಟ್ಸಲ್ಲಿ ಬರುತ್ತೆ. 10th ಫಿಕ್ಸ್ಡ್ ಅಸೆಟ್ಸ್, 11th ಅದರ್ ಅಸೆಟ್ಸಲ್ಲಿ ಬರುತ್ತೆ. ನೆಕ್ಸ್ಟು ಕ್ಯಾಶ್ ಬ್ಯಾಲೆನ್ಸಸ್. ನೋಡಿ, ಕ್ಯಾಶ್ ಬ್ಯಾಲೆನ್ಸಸ್ ಅನ್ನೋದು 6th ಶೆಡ್ಯೂಲಲ್ಲಿ ಬರುತ್ತೆ. ಅಲ್ಲಿ ತೋರಿಸಿ. ಕ್ಯಾಶ್ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್. ನೋಡಿ, ಕ್ಯಾಶ್ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಕ್ಯಾಶ್ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸಲ್ಲಿ ಬರುತ್ತೆ, 7th ಶೆಡ್ಯೂಲಲ್ಲಿ ತೋರಿಸ್ಬೇಕು ನೀವು. ಇನ್ವೆಸ್ಟ್ಮೆಂಟ್ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ 4,75,000. ನಿಮಗೆ ಇನ್ವೆಸ್ಟ್ಮೆಂಟ್ ಅಂತಲೇ ಶೆಡ್ಯೂಲ್ ಇದೆ, 8th ಶೆಡ್ಯೂಲ್ ಬರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸಲ್ಲಿ.
ಅಲ್ಲಿ ತೋರಿಸ್ಬೇಕು. ನೆಕ್ಸ್ಟು, ಸೊ ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾನೆ. ಈಗ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಏನಿದೆ ನೋಡಿ. ದ ಡೈರೆಕ್ಟರ್ಸ್ ಆಫ್ ದ ಬ್ಯಾಂಕ್ ಹ್ಯಾವ್ ಇನ್ಸ್ಟ್ರಕ್ಟೆಡ್ ದಟ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಶೋನ್ ಇನ್ ದ ಇನ್ವೆಸ್ಟ್ಮೆಂಟ್ ಅಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ₹4,25,000. ನೋಡಿ, ಈಗ ಇಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ₹4,75,000 ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದಾನಂದರೆ, ಇನ್ವೆಸ್ಟ್ಮೆಂಟ್ ಶುಡ್ ಬಿ ಶೋನ್ ಅಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ₹5,25,000. ಅಂದರೆ ಸೊ 4,75,000 ಇರೋದನ್ನ 5,25,000ಗೆ ಮಾರ್ಕೆಟ್ ವ್ಯಾಲ್ಯೂ ತೋರಿಸಿ ಅಂತ ಹೇಳಿದ್ದಾನೆ. ಅಂದರೆ 4,75,000ಇಂದ 5,25,000ಗೆ 50,000 ಇನ್ಕ್ರೀಸ್ ಮಾಡಿ ತೋರಿಸ್ಬೇಕು. ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂಥೇಳಿ ತೋರಿಸಿದ್ದಾನೆ. ಈಗ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೆ ಇದು ಡಬಲ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ನೀವು 8th ಶೆಡ್ಯೂಲ್ ಬರುತ್ತೆ, ಅಲ್ಲಿ 5,25,000 ತೋರಿಸಿ. ಅಂದರೆ ಟ್ರಯಲ್ ಬ್ಯಾಲೆನ್ಸಲ್ಲಿ 4,75,000 ಪ್ಲಸ್ ಇನ್ಕ್ರೀಸ್ 50,000, ಟೋಟಲ್ 5,25,000 ಅಲ್ಲಿ ಅಸೆಟ್ ಸೈಡಲ್ಲಿ ತೋರಿಸಿ. ಆಮೇಲೆ ಆ 50,000 ಏನಿದೆ ಅದನ್ನು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ತೋರಿಸ್ಬೇಕು. ಇನ್ವೆಸ್ಟ್ಮೆಂಟ್ ರಿಸರ್ವ್ ಅಂತೇಳಿ 50,000 ತೋರಿಸಿ. ನೆಕ್ಸ್ಟು, ಆಥರೈಸ್ಡ್ ಕ್ಯಾಪಿಟಲ್ ಆಫ್ ದ ಬ್ಯಾಂಕ್ ವಾಸ್ ₹12 lakhs ಇನ್ ₹10 per share. ಅಂದರೆ ಆಥರೈಸ್ಡ್ ಕ್ಯಾಪಿಟಲ್ 12 lakhs ಕೊಟ್ಟಿದ್ದಾನೆ. ನೀವು ವರ್ಕಿಂಗ್ ನೋಟಲ್ಲಿ ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1 ಮಾಡಬೇಕಾದ್ರೆ ಆಥರೈಸ್ಡ್ ಕ್ಯಾಪಿಟಲ್ ಫಸ್ಟು 12 lakh ತೋರಿಸಿ ಕ್ಲೋಸ್ ಮಾಡಿ. ಯಾಕಂದರೆ ಆಥರೈಸ್ಡ್ ಕ್ಯಾಪಿಟಲ್ ನಾವು ಬ್ಯಾಲೆನ್ಸ್ ಶೀಟ್ ಟೋಟಲಿಗೆ ತೋರಿಸೋದಿಲ್ಲ, ಯಾಕಂದರೆ ದಟ್ ಈಸ್ ನಾಟ್ ದ ಮೊಬಿಲೈಸ್ಡ್ ಕ್ಯಾಪಿಟಲ್. ಹಾಗಾಗಿ ನೀವು ಅದನ್ನು ಕ್ಲೋಸ್ ಮಾಡಬೇಕು. ನೆಕ್ಸ್ಟು ಶೇರ್ ಕ್ಯಾಪಿಟಲ್ ಅಥವಾ ಪೇಯ್ಡ್ ಅಪ್ ಕ್ಯಾಪಿಟಲ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿರೋದನ್ನ ನೀವು ತೋರಿಸ್ಬೇಕಾಗತ್ತೆ. ದಟ್ಸ್ ಆಲ್. ಸೊ ಇಷ್ಟು ಪ್ರಾಬ್ಲಮಿನ ಎಕ್ಸ್ಪ್ಲನೇಷನ್ ಆಯಿತು. ನಾನು ಶೆಡ್ಯೂಲ್ ನಂಬರ್ ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ವರ್ಕಿಂಗ್ ನೋಟ್ ನೋಡಿ. ವರ್ಕಿಂಗ್ ನೋಟಲ್ಲಿ ನೀವು ಶೆಡ್ಯೂಲ್ಸ್ಗಳನ್ನ ಟೋಟಲ್ ಮಾಡಿ ತೋರಿಸ್ಬೇಕು. ಈಗ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಶೆಡ್ಯೂಲ್ ಇನ್ ವರ್ಕಿಂಗ್ ನೋಟ್. ಶೇರ್ ಕ್ಯಾಪಿಟಲಲ್ಲಿ ಬರುತ್ತೆ ಅಥವಾ ಕ್ಯಾಪಿಟಲ್. ಫಸ್ಟು ಆಥರೈಸ್ಡ್ ಕ್ಯಾಪಿಟಲ್, ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, 12 lakhs ಇದೆ, ಸೊ ಕ್ಲೋಸ್ ಮಾಡಿ. ದೆನ್ ಪೇಯ್ಡ್ ಅಪ್ ಕ್ಯಾಪಿಟಲ್, ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ಹೇಳಿದ್ದಾನೆ 1 lakh ಶೇರ್ಸ್ ಆಫ್ 10 each, ಸೊ ಅದು 10 lakhs. ನೀವೀಗ ಶೇರ್ ಕ್ಯಾಪಿಟಲ್ ಟೋಟಲಿಗೆ ಎಷ್ಟು ತೋರಿಸ್ಬೇಕಂದ್ರೆ ₹10 lakh ಮಾತ್ರ ತೊಗೊಳ್ಳಿ ಅಂತಲ್ವಾ. ನೆಕ್ಸ್ಟು ಸೆಕೆಂಡ್ ಶೆಡ್ಯೂಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಈಗ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಗೆ ಏನೇನು ರಿಸರ್ವ್ಸ್ ಇದೆಯೋ ಎಲ್ಲ ತೋರಿಸಿ, ಇನ್ಕ್ಲೂಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕ್ರೆಡಿಟ್ ಬ್ಯಾಲೆನ್ಸ್. ರಿಸರ್ವ್ ಫಂಡ್ ಇದೆ, ಟ್ರಯಲ್ ಬ್ಯಾಲೆನ್ಸಲ್ಲಿದೆ, 3,85,000 ತೋರಿಸಿ. ಇನ್ವೆಸ್ಟ್ಮೆಂಟ್ ರಿಸರ್ವ್ ನಾನು ಹೇಳಿದ್ದೀನಿ, ಅಡ್ಜಸ್ಟ್ಮೆಂಟಲ್ಲಿ ಏನು ಇನ್ಕ್ರೀಸ್ ಆಗಿದೆ ಆ ಡಿಫರೆನ್ಸ್ನ ತೋರಿಸಿ. 4,75,000ಇಂದ 5,25,000ಗೆ 50,000 ಇನ್ಕ್ರೀಸ್ ಆಗಿದೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ತೋರಿಸಿ ಇನ್ವೆಸ್ಟ್ಮೆಂಟ್ ರಿಸರ್ವ್ ಅಂತ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಈ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ, 1,10,000 ತೋರಿಸಿ. ಅಷ್ಟು ಮಾಡಿದ್ರೆ ನಿಮಗೆ ₹5,45,000 ಸೆಕೆಂಡ್ ಶೆಡ್ಯೂಲ್ ಟೋಟಲ್ ಆಯಿತು. ಕಮ್ ಟು ಥರ್ಡ್ ಶೆಡ್ಯೂಲ್, ಡೆಪಾಸಿಟ್ಸ್. ಡೆಪಾಸಿಟ್ಸಲ್ಲಿ ಆಲ್ ಟೈಪ್ ಆಫ್ ಡೆಪಾಸಿಟ್ಸ್ ಬರುತ್ತೆ. ಕರೆಂಟ್ ಡೆಪಾಸಿಟ್ಸ್, ಸೇವಿಂಗ್ಸ್ ಡೆಪಾಸಿಟ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್, ರೆಕರಿಂಗ್ ಡೆಪಾಸಿಟ್ಸ್ ಆ್ಯಂಡ್ ಲೈಕ್ ದಟ್. ಈ ಪ್ರಾಬ್ಲಮಲ್ಲಿ ಕರೆಂಟ್ ಆ್ಯಂಡ್ ಸೇವಿಂಗ್ಸ್ ಡೆಪಾಸಿಟ್ಸ್ 25 lakhs ಇದೆ, ಫಿಕ್ಸ್ಡ್ ಡೆಪಾಸಿಟ್ಸ್ 20 lakhs ಇದೆ, ಟೋಟಲ್ 45 lakhs ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಶೆಡ್ಯೂಲ್ ಬಾರೋಯಿಂಗ್ಸ್. ಬಾರೋಯಿಂಗ್ಸಿಗೆ ರಿಲೇಟೆಡ್ ಎಂಟ್ರೀಸ್ ಇಲ್ಲಿ ಕೊಟ್ಟಿಲ್ಲ, ನಿಲ್ ಅಂತ ತೋರಿಸಿ. ನೆಕ್ಸ್ಟು ಫಿಫ್ತ್ ಶೆಡ್ಯೂಲಲ್ಲಿ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್. ಸೊ ಇದರಲ್ಲಿ ಒಂದೇ ಒಂದು ಎಂಟ್ರಿ ಇರೋದು ಅನ್ಪೇಯ್ಡ್ ಡಿವಿಡೆಂಡ್ ಇದೆ, 5,000 ತೋರಿಸಿ. ನೆಕ್ಸ್ಟು ಸಿಕ್ಸ್ತ್ ಶೆಡ್ಯೂಲ್ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಒಂದು ಎಂಟ್ರಿ ಇದೆ, 2,50,000 ಇದೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ, ಸೊ 2,50,000 ತೋರಿಸಿ. ದಟ್ಸ್ ಆಲ್. ಸೆವೆಂತ್ ಶೆಡ್ಯೂಲ್ ಬ್ಯಾಲೆನ್ಸಸ್ ವಿತ್ ಬ್ಯಾಂಕ್ಸ್ ಆ್ಯಂಡ್ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್. ಸೊ ಇದರಲ್ಲಿ ಒಂದೇ ಒಂದು ಎಂಟ್ರಿ ಇದೆ, ಕ್ಯಾಶ್ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್ ಅಂತ ಇದೆ, ಸೊ 6,50,000. ಸಪೋಸ್ ಇದರಲ್ಲಿ ನಿಮಗೆ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಕೊಟ್ಟಿದ್ರು, ಇಲ್ಲೇ ತೋರಿಸಿ. ಸೊ ಕೊಟ್ಟಿಲ್ಲ, ಹಾಗಾಗಿ ಜಸ್ಟ್ 6,50,000 ಟೋಟಲ್ ಆಯಿತು. ನೆಕ್ಸ್ಟು ಶೆಡ್ಯೂಲ್ ನಂಬರ್ 8ಗೆ ಬಂದರೆ ಇನ್ವೆಸ್ಟ್ಮೆಂಟ್. ಈಗ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಪ್ರೈಸ್ ಟ್ರಯಲ್ ಬ್ಯಾಲೆನ್ಸಲ್ಲಿ 4,75,000 ಇದೆ, ಇನ್ಕ್ರೀಸ್ 50,000 ಆಗಿರೋದು, 5,25,000 ಮಾಡಿ ತೋರಿಸ್ಬೇಕು ನೀವು, ಆ್ಯಡ್ ಮಾಡಿ. ನೆಕ್ಸ್ಟು ನೈನ್ತ್ ಶೆಡ್ಯೂಲ್ ಅಡ್ವಾನ್ಸಸ್. ಅಡ್ವಾನ್ಸಸ್ಸಲ್ಲಿ ಲೋಕಲ್ ಬಿಲ್ ಡಿಸ್ಕೌಂಟೆಡ್ ಇದೆ, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಇದೆ, ಓವರ್ ಡ್ರಾಫ್ಟ್ ಇದೆ. ಸೊ ಇಷ್ಟನ್ನು ಟೋಟಲ್ ಮಾಡಿ 46 lakhs ಆಗುತ್ತೆ. ಅಂದರೆ ಲೋಕಲ್ ಬಿಲ್ ಡಿಸ್ಕೌಂಟೆಡ್ 9 lakhs, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 14 lakhs, ಓವರ್ ಡ್ರಾಫ್ಟ್ 23 lakhs, ಟೋಟಲ್ 46 lakhs ಆಯಿತು. ಸೊ ದಟ್ಸ್ ಆಲ್ ಅಬೌಟ್ ಅಡ್ವಾನ್ಸಸ್. ನೆಕ್ಸ್ಟ್ ಕಮ್ ಟು 10th ಶೆಡ್ಯೂಲ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸಲ್ಲಿ ಒಂದೇ ಒಂದು ಇರೋದು ಫರ್ನಿಚರ್ ಇದೆ, 20,000 ತೋರಿಸಿ. ದಟ್ಸ್ ಆಲ್. ಸಪೋಸ್ ಡಿಪ್ರಿಸಿಯೇಷನ್ ಇದ್ದರೆ ಲೆಸ್ ಮಾಡಿ ತೋರಿಸ್ಬೇಕು ನೀವು, ಇಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟು 11th ಶೆಡ್ಯೂಲ್ ಅದರ್ ಅಸೆಟ್ಸ್. ಅದರ್ ಅಸೆಟ್ಸಲ್ಲಿ ಒಂದು ಎಂಟ್ರಿ ಇದೆ, ಸ್ಟ್ಯಾಂಪ್ ಹ್ಯಾಂಡ್ ಇದೆ 5,000, ಸೊ 5,000 ತೋರಿಸಿ. ಸೊ ಅಲ್ಲಿಗೆ
ವರ್ಕಿಂಗ್ ನೋಟ್ ಕಂಪ್ಲೀಟ್ ಆಯಿತು. ಈಗ ಎಲ್ಲ ಶೆಡ್ಯೂಲ್ಸ್ 1 to 11th ಶೆಡ್ಯೂಲ್ ಮಾಡಿದ್ದೀರಾ. ಕಂಟಿಂಜೆಂಟ್ ಲಯಬಿಲಿಟಿಗೆ ರಿಲೇಟೆಡ್ 12th ಶೆಡ್ಯೂಲ್ ಯಾವುದೇ ಎಂಟ್ರೀಸ್ ಇಲ್ಲ. ಸೊ ಇಷ್ಟು ವರ್ಕಿಂಗ್ ನೋಟಲ್ಲಿ ನೀವು ಶೆಡ್ಯೂಲ್ಸ್ ಟೋಟಲ್ ಮಾಡ್ಕೊಂಡ ನಂತರ ಈಗ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟನ್ನು ತೊಗೊಳ್ಳಿ. ಸೊ ಫಸ್ಟು ಟೈಟ್ಲ್ ಹಾಕಬೇಕು, ಬ್ಯಾಲೆನ್ಸ್ ಶೀಟ್ ಆಫ್ ABC ಬ್ಯಾಂಕಿಂಗ್ ಕಂಪನಿ ಆ್ಯಸ್ ಆನ್ 31st March 2019 ಇಯರ್ ಯಾವುದೋ ಇದೆಯಾ ಹಾಕಿ. ನೆಕ್ಸ್ಟ್ ಈಗ ಫಸ್ಟು ಲಯಬಿಲಿಟೀಸ್ ತೊಗೊಳ್ಳಿ. ಅಂಡರ್ ದಟ್ ಕಾಲಮ್ಸ್ ಗೊತ್ತಿದೆ. ಫಸ್ಟು ಪರ್ಟಿಕ್ಯುಲರ್ಸ್, ಶೆಡ್ಯೂಲ್ ನಂಬರ್, ಅಮೌಂಟ್ ಕಾಲಮ್ ಬರುತ್ತೆ. ಫಸ್ಟು ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ತೊಗೊಳ್ಬೇಕು. ಸೊ ಅದರಲ್ಲಿ ಫಸ್ಟು ಶೆಡ್ಯೂಲ್ ಶೇರ್ ಕ್ಯಾಪಿಟಲ್ ಬರುತ್ತೆ. ನೀವೀಗ ಟೋಟಲ್ ಮಾಡ್ಕೊಂಡಿದ್ದೀರ ವರ್ಕಿಂಗ್ ನೋಟಲ್ಲಿ 10 lakhs ಇದೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಸೆಕೆಂಡ್ ಶೆಡ್ಯೂಲ್ 5,45,000 ಮಾಡಿದ್ದೀರಾ, ತೊಗೊಳ್ಳಿ. ಡೆಪಾಸಿಟ್ಸ್ ಥರ್ಡ್ ಶೆಡ್ಯೂಲ್ 45 lakhs ಇದೆ. ಬಾರೋಯಿಂಗ್ಸ್ ಫೋರ್ತ್ ಶೆಡ್ಯೂಲ್ ಯಾವುದೇ ಎಂಟ್ರೀಸ್ ಇಲ್ಲ, ನಿಲ್ ಅಂತ ಹಾಕಿ. ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ 5,000 ಇದೆ. ಸೊ ಅಲ್ಲಿಗೆ ಲಯಬಿಲಿಟೀಸ್ ಟೋಟಲ್ 5 ಶೆಡ್ಯೂಲ್ಸು ಟೋಟಲ್ ಆಯಿತು. ಟೋಟಲ್ ಎಷ್ಟಾಗುತ್ತಂದರೆ 60,50,000 ಆಗುತ್ತೆ. ಇದು ಟೋಟಲ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಆಯಿತು. ನೆಕ್ಸ್ಟು ಅಸೆಟ್ಸ್ ಶೆಡ್ಯೂಲ್ಸ್ ತೊಗೊಳ್ಳಿ. ಫಸ್ಟು ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 6th ಶೆಡ್ಯೂಲ್ 2,50,000 ಇದೆ. ಬ್ಯಾಲೆನ್ಸಸ್ ವಿತ್ ಬ್ಯಾಂಕ್ ಆ್ಯಂಡ್ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ 7th ಶೆಡ್ಯೂಲ್ 6,50,000 ಇದೆ. ಇನ್ವೆಸ್ಟ್ಮೆಂಟ್ 8th ಶೆಡ್ಯೂಲ್ 5,25,000. ಅಡ್ವಾನ್ಸಸ್ 9th ಶೆಡ್ಯೂಲ್ 46 lakhs ಇದೆ. ಫಿಕ್ಸ್ಡ್ ಅಸೆಟ್ಸ್ 10th ಶೆಡ್ಯೂಲ್ 20,000. ಅದರ್ ಅಸೆಟ್ಸ್ 11th ಶೆಡ್ಯೂಲ್ 5,000 ಇದೆ. ಟೋಟಲ್ ಮಾಡಿದರೆ ಸೇಮ್ ನಿಮಗೆ 60,50,000 ಬರುತ್ತೆ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಟ್ಯಾಲಿ ಆಗಿದೆ ಆಗಬೇಕು. ಆಮೇಲೆ ಕಂಟಿಂಜೆಂಟ್ ಲಯಬಿಲಿಟೀಸ್ 12th ಶೆಡ್ಯೂಲ್ ನೀವು ಔಟ್ಸೈಡ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ತೋರಿಸಿರ್ತೀರ. ಈ ಪ್ರಾಬ್ಲಮಲ್ಲಿ ಯಾವುದೇ ಎಂಟ್ರೀಸ್ ಇಲ್ಲ, ನಿಲ್ಲಾಗತ್ತೆ. ಸೊ ದಟ್ಸ್ ಆಲ್ ಅಬೌಟ್ ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್. ಹಾಗಾಗಿ ನೀವು ಫಸ್ಟ್ ಯು ಶುಡ್ ಬಿ ವೆಲ್ ವರ್ಸ್ಡ್ ಅಬೌಟ್ ಶೆಡ್ಯೂಲ್ಸ್. ನಿಮಗೆ ಶೆಡ್ಯೂಲ್ ನಂಬರ್ಸು ಮತ್ತು ಶೆಡ್ಯೂಲ್ ಕಂಟೆಂಟ್ಸನ್ನು ಕರೆಕ್ಟಾಗಿ ನೋಡಿಕೊಂಡು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಶೆಡ್ಯೂಲ್ ನಂಬರ್ ಟಿಕ್ ಮಾಡಿಕೊಂಡು ವರ್ಕಿಂಗ್ ನೋಟಲ್ಲಿ ಶೆಡ್ಯೂಲ್ಸನ್ನು ಟೋಟಲ್ ಮಾಡಿಕೊಂಡು ಅದಾದ ನಂತರ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟಿಗೆ ಹೋಗಬೇಕು ಅಲ್ವಾ. ಸೊ ಥ್ಯಾಂಕ್ ಯು. ದಟ್ಸ್ ಆಲ್ ಅಬೌಟ್ ದಿಸ್ ಸೆಷನ್. ಥ್ಯಾಂಕ್ ಯು.